ಎಜುಕೇಶನ್ ಚೆನ್ನಾಗಿದೆ, 2 ತರ ಟೀಚಿಂಗ್ ಇರುತ್ತೆ. ಕಾಸ್ಟ್ ಆಫ್ ಲಿವಿಂಗ್, ಅಕಾಮಿಡೇಷನ್ಗೆ ಅಂತಾನೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿ ವರ್ಷ ಲಕ್ಷಾಂತರ ಸ್ಟೂಡೆಂಟ್ಸು ಜರ್ಮನಿಗೆ ಓದಕ್ಕೆ ಬರ್ತಾರೆ, UG ಅಥವಾ PG ಮಾಡೋಕ್ಕೆ. ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೆ. ಸೊ ತುಂಬ ಜನ ಕ್ವಶನ್ ಕೇಳ್ತಿದ್ದೀರಾ, ಕೋರ್ಸ್ಗಳು ಯಾವ ಥರ ಚೂಸ್ ಮಾಡೋದು, ಬೆಸ್ಟ್ ರೀಜನ್ ಯಾವುದು, ಮತ್ತು ಕಾಸ್ಟ್ ಆಫ್ ಲಿವಿಂಗ್ ಏನಿರುತ್ತೆ ಸ್ಟೂಡೆಂಟ್ಸಿಗೆ ಅಂತ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಶುರು ಮಾಡಿದ್ದೀನಿ. ಸೊ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಓದಕ್ಕೆ ಜರ್ಮನಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ, ನಿಮ್ಮ ಮೊದಲನೇ ಸ್ಟೆಪ್ ಏನಾಗಿರಬೇಕು ಅಂದರೆ ನೀವು APS ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದು. APS ಸರ್ಟಿಫಿಕೇಟ್ ಅಂತ ಅಂದರೆ ಇದೊಂಥರ ಪ್ರೂಫ್, ನಿಮ್ಮ ಅಕಾಡೆಮಿಕ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲ ಜೆನ್ಯೂನ್ ಇದೆ ಅಂತ ನಿಮ್ಮ ಕಡೆಯಿಂದ ಕೊಡೋ ಒಂದು ಪ್ರೂಫ್ ಯೂನಿವರ್ಸಿಟೀಸ್ಗೆ. ನೀವು ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ CV ಮತ್ತು ರೆಕಮೆಂಡೇಶನ್ ಲೆಟರು ಮತ್ತು ಅಕಾಡೆಮಿಕ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನೆಲ್ಲ ಅಟ್ಯಾಚ್ ಮಾಡ್ತೀರಾ ಅದ್ರ ಜೊತೆ ಈ ಒಂದು APS ಸರ್ಟಿಫಿಕೇಟ್ನ ಕೂಡ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಇದನ್ನ ಅಪ್ಲೈ ಮಾಡೋಕ್ಕೆ ಒಂದು ಸೈಟ್ ಕೂಡ ಇದೆ, ಆ ಸೈಟ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇದಕ್ಕೆ ಪ್ರೆಸೆಂಟ್ಲಿ ಫೀಸ್ ಬಂದ್ಬಿಟ್ಟು 18,000 ಇದೆ. ಸೊ ಇದಕ್ಕೆ ಅಪ್ಲೈ ಯಾರೆಲ್ಲ ಮಾಡಬೇಕು ಅಂತ ಹೇಳೋದಾದರೆ, ಸೊ ಯಾರೆಲ್ಲ ಸ್ಟಡಿ ಪ್ರೋಗ್ರಾಮ್ ಬಂದ್ಬಿಟ್ಟು ಮೋರ್ ದೆನ್ 90 ಡೇಸ್ ಇರುತ್ತೋ ಅಂಥವ್ರಿಗೆ ಈ ಒಂದು APS ಸರ್ಟಿಫಿಕೇಟು ಕಂಪಲ್ಸರಿ ಆಗಿರುತ್ತೆ. ಬಿಲೋ 90 ಡೇಸ್ ಇರೋ ಸ್ಟಡಿ ಪ್ರೋಗ್ರಾಮ್ಸ್ಗೆ ಇದ್ರದ್ದು ಅವಶ್ಯಕತೆ ಇಲ್ಲ. ಆ್ಯಂಡ್ PhD ಮೇಲೆ ಬರೋರಿಗೆ ಡಿಪೆಂಡ್ಸ್ ನಿಮ್ಮ ಸೂಪರ್ವೈಸರ್ ಮೇಲೆ. ಸೊ ಇದು ಅಪ್ಲೈ ಮಾಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 45 ಡೇಸ್ ಒಳಗಡೆ ನಿಮ್ಮ ರಿಜಿಸ್ಟರ್ ಮೇಲ್ ಐಡಿಗೆ ಬರುತ್ತೆ. ಆಲ್ಸೋ ಈ APS ಸರ್ಟಿಫಿಕೇಟ್ ನೀವು ವೀಸಾ ಅಪ್ಲೈ ಮಾಡ್ಬೇಕಾದ್ರೆ ಕೂಡ ಬೇಕಾಗುತ್ತೆ. ಈ 45 ಡೇಸ್ನ ನೀವು ಯೂನಿವರ್ಸಿಟೀಸ್ನ ಸರ್ಚ್ ಮಾಡೋಕ್ಕೆ ಯುಟಿಲೈಸ್ ಮಾಡ್ಕೊಳ್ಳಿ. ಜರ್ಮನಿನಲ್ಲಿ ತುಂಬಾನೇ ಯೂನಿವರ್ಸಿಟೀಸ್ ಇದೆ. ಸೊ ಪ್ರತಿಯೊಂದು ಯೂನಿವರ್ಸಿಟೀಸ್ಗೂ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಕೂರಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸೈಟ್ ಇದೆ ಜರ್ಮನ್ ಗೌರ್ಮೆಂಟಿಂದ, dat.de ಅಂತ, ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಜರ್ಮನಿನಲ್ಲಿ ಪಬ್ಲಿಕ್ ಮತ್ತು ಪ್ರೈವೇಟ್ ಯೂನಿವರ್ಸಿಟೀಸ್ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಲೈಕ್ ಫೀಸ್ ಎಷ್ಟು, ಯಾವೆಲ್ಲ ಕೋರ್ಸಸ್ ಇದೆ, ಸ್ಕಾಲರ್ಶಿಪ್ ಏನೆಲ್ಲ ಪ್ರೊವೈಡ್ ಮಾಡ್ತಾರೆ ಅದ್ರ ಬಗ್ಗೆನೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಪಬ್ಲಿಕ್ ಯೂನಿವರ್ಸಿಟೀಸ್ ಅಂತ ಅಂದರೆ ನಿಮಗೆ ಟ್ಯೂಷನ್ ಫೀಸ್ ಇರಲ್ಲ, ಬಟ್ ಸೆಮಿಸ್ಟರ್ ಫೀಸ್ ಇರುತ್ತೆ. ಅದೇ ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಟ್ಯೂಷನ್ ಫೀಸ್ ಇರುತ್ತೆ ಪ್ಲಸ್ ಸೆಮಿಸ್ಟರ್ ಫೀಸು ಕೂಡ ಇರುತ್ತೆ. ಪ್ರೈವೇಟ್ ಆಗಲಿ ಪಬ್ಲಿಕ್ ಆಗಲಿ 2 ಥರ ಟೀಚಿಂಗ್ ಇರುತ್ತೆ. ಒಂದು ಬಂದು ಇಂಗ್ಲೀಷ್ ಪ್ರೋಗ್ರಾಮು, ಇನ್ನೊಂದು ಬಂದು ಜರ್ಮನ್ ಪ್ರೋಗ್ರಾಮ್ ಅಂತ. ಅದು ನಮ್ಮ ಚಾಯ್ಸು, ನಮಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೋ ನಾವು ಅದನ್ನು ಆಪ್ಟ್ ಮಾಡ್ಕೋಬೋದು. ನೀವು ಯಾವ ಲ್ಯಾಂಗ್ವೇಜ್ ಪ್ರೋಗ್ರಾಮ್ನ ಚೂಸ್ ಮಾಡ್ಕೊಂಡಿರ್ತೀರೋ ಆ ಲ್ಯಾಂಗ್ವೇಜ್ ಟೆಸ್ಟ್ನ ನೀವು ಕಂಪಲ್ಸರಿಗೆ ಕ್ಲಿಯರ್ ಮಾಡ್ಕೋಬೇಕು. ಸೊ ಇವಾಗ ಇಂಗ್ಲೀಷ್ ಚೂಸ್ ಮಾಡಿರೋರಿಗೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ಯಾವುದಾದ್ರು ಒಂದು ಟೆಸ್ಟ್ನ ನೀವು ಕ್ಲಿಯರ್ ಮಾಡಿರಬೇಕು. ಅಥವಾ ಜರ್ಮನ್ ಚೂಸ್ ಮಾಡಿರೋರು ಸ್ಕ್ರೀನ್ ಮೇಲೆ ಬರ್ತಿರೋ ಯಾವುದಾದ್ರು ಒಂದು ಟೆಸ್ಟ್ನ ನೀವು ಕ್ಲಿಯರ್ ಮಾಡ್ಕೋಬೇಕು. ಸೊ ಇವಾಗ ಜರ್ಮನ್ ಚೂಸ್ ಮಾಡಿರೋರೇನೋ ಜರ್ಮನ್ ಭಾಷೆ ಕಲಿಲೇಬೇಕು, ಕಲಿತಾರೆ. ವಾಟ್ ಅಬೌಟ್ ಇಂಗ್ಲಿಷ್ ಚೂಸ್ ಮಾಡಿರೋರಿಗೆ ಈ ಜರ್ಮನ್ ಭಾಷೆ ಅವಶ್ಯಕತೆ ಇಲ್ವಾ ಅಂತ ಕೇಳೋದಾದ್ರೆ ನೀವು ಕೂಡ ಕಲಿಬೇಕು. ಅಟ್ಲೀಸ್ಟ್ B1 ಅಥವಾ B2 ಅಂತ ಹೇಳ್ತೀನಿ. ಯಾಕೆಂದ್ರೆ ನಿಮಗೆ ಯೂನಿವರ್ಸಿಟಿನಲ್ಲಿ ಓದಕ್ಕೆ ಇಂಗ್ಲಿಷ್ ಚೂಸ್ ಮಾಡಿರ್ತೀರಾ ಅಷ್ಟೇ, ಬಟ್ ಲೋಕಲಲ್ಲಿ ನಿಮಗೆ ಪಾರ್ಟ್ ಟೈಮ್ ಜಾಬ್ ಮಾಡೋಕ್ಕಾಗಲಿ, ಜರ್ಮನಿನಲ್ಲಿ ನಿಮ್ಮ ಲೈಫ್ ಈಸಿ ಆಗ್ಬೇಕಂತಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ತುಂಬಾನೇ ಇಂಪಾರ್ಟೆಂಟ್. ಸೊ ನೀವು ಇಂಗ್ಲಿಷ್ ಚೂಸ್ ಮಾಡಿದೀನಿ ಅಂದ ಮಾತ್ರಕ್ಕೆ ಜರ್ಮನ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಅಟ್ಲೀಸ್ಟ್ B1 ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ 2 ಥರ ಯೂನಿವರ್ಸಿಟಿ ಇದೆ ಅಂತ ನಾನು ಅವಾಗಲೇ ಹೇಳಿದೆ, ಪಬ್ಲಿಕ್ ಯೂನಿವರ್ಸಿಟಿ ಮತ್ತು ಪ್ರೈವೇಟ್ ಯೂನಿವರ್ಸಿಟಿ. ಸೊ ಪಬ್ಲಿಕ್ ಯೂನಿವರ್ಸಿಟಿನಲ್ಲಿ ಟ್ಯೂಷನ್ ಫೀಸ್ ಇರಲ್ಲ, ಸೆಮಿಸ್ಟರ್ ಫೀಸ್ ಇರುತ್ತೆ. ನಿಮ್ಮ ಅಕಾಡೆಮಿಕ್ಸ್ ತುಂಬ ಚೆನ್ನಾಗಿತ್ತು ಅಂತಂದರೆ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಪಬ್ಲಿಕ್ ಯೂನಿವರ್ಸಿಟೀಸ್ನ ಪಿಚ್ ಮಾಡಿ, ಆದಷ್ಟು ಟ್ರೈ ಮಾಡಿ ಪಬ್ಲಿಕ್ ಯೂನಿವರ್ಸಿಟೀಸ್ನಲ್ಲಿ ಸೀಟ್ ತಗೊಳಕ್ಕೆ. ಈ ಪ್ರೈವೇಟ್ ಯೂನಿವರ್ಸಿಟೀಸ್ನಲ್ಲಿ ಟ್ಯೂಷನ್ ಫೀಸ್ ಇರುತ್ತೆ ಪ್ಲಸ್ ಸೆಮಿಸ್ಟರ್ ಫೀಸು ಕೂಡ ಇರುತ್ತೆ. ಇದು ಅಪ್ರಾಕ್ಸಿಮೇಟ್ಲಿ ಒಂದು 7,000 ಯೂರೋಯಿಂದ 20,000 ಯೂರೋಸ್ವರೆಗೂ ಕೂಡ ಇರುತ್ತೆ. ಸೊ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ನೀವು ಜರ್ಮನಿಗೆ ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಓದೋಕ್ಕೆ ಬರ್ತಿದ್ದೀರಾ ಅಂತಂದರೆ ಬೆಟರ್ ನೀವು ಯಾವುದಾದ್ರೂ ಬೇರೆ ಕಂಟ್ರಿ, ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರೀಸ್ಗೆ ಆದಷ್ಟು ಟ್ರೈ ಮಾಡಿ. ಯಾಕಂದರೆ ಜರ್ಮನಿಗೆ ತುಂಬ ಜನ ಬರದೇ ಇಲ್ಲಿ ಫೀಸ್ ಕಡಿಮೆ, ಎಜುಕೇಷನ್ ಚೆನ್ನಾಗಿದೆ ಅಂತ. ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಬಂದು ನೀವು 20,000 ಯೂರೋವರೆಗೂ ಫೀಸ್ ಕಟ್ಕೊಂಡು ಕೂತ್ರೆ ಇಲ್ಲಿಗೆ ಬಂದು ಏನು ವರ್ತ್ ಅನ್ಸಲ್ಲ. ಆ್ಯಂಡ್ ಇಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಕೂಡ ಆಗುತ್ತೆ. ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸಿಗೆ ಹೋದ್ರಿ ಅಂತಂದ್ರೆ ನಿಮಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಲ್ಲ. ನಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೂ ನಾವು ಇಂಗ್ಲಿಷ್ ಕಲ್ತಿರ್ತೀವಿ. ಸೊ ಏನು ಅಂತ ಪ್ರಾಬ್ಲಮ್ ಆಗಲ್ಲ. ನೀವು ಜರ್ಮನಿಗೆ ಓದಕ್ಕೆ ಬರ್ತಿದ್ದೀರಾ ಅಂದ್ರೆ ಪಬ್ಲಿಕ್ ಯೂನಿವರ್ಸಿಟೀಸ್ ನಲ್ಲಿ ಓದಿದ್ರೆ
ಬೆಟರ್. ಇದು ಜಸ್ಟ್ ನನ್ನ ಸಜೆಷನ್ ಅಷ್ಟೇ. ಪ್ರೈವೇಟ್ ಆಗ್ಲಿ ಪಬ್ಲಿಕ್ ಯೂನಿವರ್ಸಿಟಿ ಆಗ್ಲಿ ಎರಡರಲ್ಲೂ ಕೂಡ ಎರಡು ತರ ಸೆಮಿಸ್ಟರ್ ಇರುತ್ತೆ. ಒಂದು ವಿಂಟರ್ ಮತ್ತೆ ಇನ್ನೊಂದು ಸಮ್ಮರ್ ಸೆಮಿಸ್ಟರ್ ಅಂತ. ವಿಂಟರ್ ಸೆಮಿಸ್ಟರ್ ಬಂದು ಅಕ್ಟೋಬರ್ ಅಲ್ಲಿ ಶುರು ಮಾಡ್ತಾರೆ. ಇಲ್ಲಿ ಇಂಟೆಕ್ಸ್ ತುಂಬಾನೇ ಜಾಸ್ತಿ ಇರುತ್ತೆ ಮತ್ತೆ ಸ್ಕಾಲರ್ಶಿಪ್ ಆಪ್ಷನ್ ಬಂದು ಜಾಸ್ತಿ ಇರುತ್ತೆ. ಇನ್ನ ಸಮ್ಮರ್ ಸೆಮಿಸ್ಟರ್ ಬಂದ್ಬಿಟ್ಟು ಇಂಟೆಕ್ ತುಂಬಾ ಕಡಿಮೆ ಇರುತ್ತೆ. ಆಲ್ಸೋ ಸ್ಕಾಲರ್ಶಿಪ್ ಅವೈಲಬಿಲಿಟಿನೂ ಕೂಡ ತುಂಬಾ ಕಡಿಮೆ ಇರುತ್ತೆ. ಆಲ್ಸೋ ತುಂಬಾ ಜನ ಕೇಳ್ತಾ ಇದ್ರಿ ಯಾವ ಸಿಟಿನಲ್ಲಿ ಓದಿದ್ರೆ ಒಳ್ಳೇದು ಅಂತ. ಇದು ಡಿಪೆಂಡ್ ನನ್ನ ಪ್ರಕಾರ. ಯಾಕಂತಂದ್ರೆ ಈಗ ನೀವು IT ಅಥವಾ ಮೆಕ್ಯಾನಿಕಲ್ ಬ್ಯಾಕ್ ಗ್ರೌಂಡ್ ಅವ್ರು ಆಗಿದ್ರಿ ಅಂತಂದ್ರೆ ಸ್ಟುಟ್ಗಾರ್ಡ್. ಯಾಕೆ ಅಂತಂದ್ರೆ ಇದನ್ನ ಆಟೋಮೇಟಿವ್ ಕ್ಯಾಪಿಟಲ್ ಆಫ್ ಜರ್ಮನಿ ಅಂತಾನೆ ಕರೀತಾರೆ. ಈಗ ಹೈಟೆಕ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅವ್ರು ಆಗಿದ್ರಿ ಅಂತಂದ್ರೆ ಮ್ಯೂನಿಕ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಮ್ಯೂನಿಕ್ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಜಾಸ್ತಿ ಇರುತ್ತೆ. ಆಲ್ಸೋ ನಿಮ್ಗೆ ಬ್ಯಾಲೆನ್ಸ್ಡ್ ಜಾಬ್ ಆಪರ್ಚುನಿಟೀಸ್ ಬೇಕು ಅಂತಂದ್ರೆ ನೀವು ಡ್ಯುಸೆಲ್ಡಾರ್ಫ್, ಕೊಲಾನ್ ಈ ತರ ಕನ್ಸಿಡರ್ ಮಾಡ್ಬೋದು. ಇದು ಜಸ್ಟ್ ನಾನು ಎಕ್ಸಾಂಪಲ್ ಕೊಡ್ತಿರೋದಷ್ಟೇ. ಸೊ ನೀವು ಈ ತರ ಕಂಪೇರ್ ಮಾಡ್ಕೊಂಡು ನೀವು ಸಿಟೀಸ್ ನ ಚೂಸ್ ಮಾಡ್ಕೋಬಹುದು. ಒನ್ಸ್ ನಿಮಗೆ APS ಸರ್ಟಿಫಿಕೇಟ್ ಸಿಕ್ಕಿದ್ಮೇಲೆ ನೀವು ಡೈರೆಕ್ಟ್ ಸೈಟ್ ಅಲ್ಲಿ ಏನು ಯೂನಿವರ್ಸಿಟೀಸ್ ನ ಸರ್ಚ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರ್ತೀರಾ ಆ ಯೂನಿವರ್ಸಿಟೀಸ್ಗೆ ನೀವು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ಬೋದು. ಅಥವಾ ಯುನಿ ಅಸಿಸ್ಟ್ ಅಂತ ಒಂದು ಸೈಟ್ ಇದೆ, ಕಾಮನ್ ಸೈಟ್, ಅಲ್ಲೂ ಕೂಡ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ನೀವು ಅಪ್ಲೈ ಮಾಡಿರೋ ಎಲ್ಲ ಯೂನಿವರ್ಸಿಟೀಸು ಶಾರ್ಟ್ ಲಿಸ್ಟ್ ಆಗುತ್ತೆ ಅನ್ನೋ ಕನ್ಫರ್ಮೇಶನ್ ಅಂತೂ ಇರಲ್ಲ. ಎಲ್ಲೋ ಒಂದೋ ಎರಡೋ ಯೂನಿವರ್ಸಿಟಿ ಶಾರ್ಟ್ ಲಿಸ್ಟ್ ಆಗೋದು ನಿಮ್ಮ ಲಕ್ ಮೇಲೆ. ಒನ್ಸ್ ನಿಮ್ದು ಯೂನಿವರ್ಸಿಟಿ ಶಾರ್ಟ್ ಲಿಸ್ಟ್ ಆದ್ಮೇಲೆ ನಿಮ್ಗೆ ವೀಸಾಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕೋ ನೀವು ಅದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಚೆಕ್ ಲಿಸ್ಟ್ ಬಂದು ನೀವು VFS ಗ್ಲೋಬಲ್ ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಯಾವುದೇ ಒಂದು ಡಾಕ್ಯುಮೆಂಟ್ ಕೂಡ ಮಿಸ್ ಮಾಡ್ಕೋಬೇಡಿ. ಚೆಕ್ ಲಿಸ್ಟ್ ಎಲ್ಲ ಏನೇನು ಮೆನ್ಷನ್ ಮಾಡಿದಾರೋ ಎಲ್ಲಾನು ನೀವು ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೊಳ್ಳಿ. ಮತ್ತೆ ಯಾವ ಕೋರ್ಸ್ ನ ತಗೊಂಡ್ರೆ ಬೆಸ್ಟ್ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಒಂದು ಹೇಳ್ತೀನಿ, ನಿಮಗೆ ಯಾವುದು ನಿಮಗೆ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಅನ್ಸುತ್ತೋ ಅದ್ರ ಮೇಲೆ ನೀವು ಡಿಪೆಂಡ್ ಆಗಿ. ಪ್ರೆಸೆಂಟ್ಲಿ ಜರ್ಮನಿನಲ್ಲಿ ಆಟೋಮೇಟಿವ್ಗೆ ಮತ್ತೆ ಮೆಕ್ಯಾನಿಕಲ್ಗೆ ತುಂಬಾನೇ ಸ್ಕೋಪ್ ಇದೆ ಆಯ್ತಾ. ಆಲ್ಸೋ ಮೆಡಿಸಿನ್, ನರ್ಸಿಂಗು ತುಂಬಾನೇ ವೇಕೆನ್ಸೀಸ್ ಇರುತ್ತೆ. ಸೊ ಈ ಸ್ಕ್ರೀನ್ ಮೇಲೆ ತೋರಿಸ್ತಿರೋ ಈ ಒಂದು ಪ್ರೋಗ್ರಾಮ್ಸ್ ಅಲ್ಲಿ ನಿಮಗೆ ಯಾವುದು ಸೂಟೇಬಲ್ ಅನ್ಸುತ್ತೋ, ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಚೂಸ್ ಮಾಡ್ಕೊಳ್ಳಿ. ನೀವು ಜರ್ಮನಿಗೆ ಓದಕ್ ಬರ್ತಿದ್ದೀರಾ ಅಂತಂದ್ರೆ ಜರ್ಮನ್ ಗೌರ್ಮೆಂಟಿಗೆ ನೀವು ನಿಮ್ಮ ಖರ್ಚನ್ನ ನೀವೇ ನೋಡ್ಕೋಬಹುದು ಅಂತ ಒಂದು ಪ್ರೂಫ್ ನ ಕೊಡಬೇಕಾಗುತ್ತೆ. ಅದ್ ಯಾವ ರೀತಿ ಅಂತಂದ್ರೆ ಒಂದು ಬ್ಲಾಕ್ಡ್ ಅಕೌಂಟ್ ನ ಓಪನ್ ಮಾಡಬೇಕು. ಬ್ಲಾಕ್ಡ್ ಅಕೌಂಟ್ ಅಲ್ಲಿ ನೀವು 11,000 ಯೂರೋ ಇಂದ 12,000 ಯೂರೋ ವರೆಗೂ ನೀವು ಅಮೌಂಟ್ ನ ತೋರಿಸಬೇಕಾಗುತ್ತೆ. ಈ ಬ್ಲಾಕ್ಡ್ ಅಕೌಂಟ್ ನ ನೀವು ಜರ್ಮನಿಗೆ ಬಂದ ಮೇಲೆ ಯೂನಿವರ್ಸಿಟಿ ಕಡೆಯಿಂದ ಆಕ್ಟಿವೇಟ್ ಮಾಡಿಸ್ಕೋಬಹುದು. ನೆಕ್ಸ್ಟ್ ಬಂದು ಅಕಾಮಡೇಷನ್ ತುಂಬಾನೇ ಇಂಪಾರ್ಟೆಂಟ್. ನೀವು ಇಲ್ಲಿ ಬಂದು ಹುಡ್ಕೊಂತೀನಿ ಅಂದ್ರೆ ಕಷ್ಟ ಆಗುತ್ತೆ. ನೀವು ಆಸ್ ಸೂನ್ ಆಸ್ ನಿಮ್ಗೆ ಯೂನಿವರ್ಸಿಟಿ ಶಾರ್ಟ್ ಲಿಸ್ಟ್ ಹಾಕಿದ್ದೆ ಅಕಾಮಡೇಷನ್ ಸರ್ಚ್ ಮಾಡಕ್ಕೆ ಟ್ರೈ ಮಾಡಿ. ನೀವೇನ್ ಮಾಡ್ಬೋದು ಅಂತ ಅಂದ್ರೆ ಅಕಾಮಡೇಷನ್ಗೆ ಇಲ್ಲಿ ಯೂನಿವರ್ಸಿಟಿ ಹೌಸಿಂಗ್ ಪೋರ್ಟಲ್ ಅಂತ ಇರುತ್ತೆ. ನೀವು ಯಾವ ಯೂನಿವರ್ಸಿಟಿನಲ್ಲಿ ಶಾರ್ಟ್ ಲಿಸ್ಟ್ ಆಗಿರ್ತೀರೋ ಅದೇ ಯೂನಿವರ್ಸಿಟಿದು ಹೌಸಿಂಗ್ ಪೋರ್ಟಲ್ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಬಟ್ ಇದು ತುಂಬಾ ಕಷ್ಟ. ಅರ್ಲಿ ಅಪ್ಲಿಕೇಶನ್ ತುಂಬಾನೇ ಇಂಪಾರ್ಟೆಂಟು. ನೀವು ಎಷ್ಟು ಬೇಗ ಅಪ್ಲೈ ಮಾಡ್ತೀರೋ ಅಷ್ಟು ಒಳ್ಳೇದು. ಇದಕ್ಕೆ ಅದಿಲ್ಲ ಅಂತ ಅಂದ್ರೆ ತುಂಬಾ ಸೋಷಿಯಲ್ ಮೀಡಿಯಾ ಪೇಜಸ್ ಇರುತ್ತೆ ಅಕಾಮಡೇಷನ್ಗೆ ಅಂತಾನೆ. ಯೂನಿವರ್ಸಿಟಿ ಕಡೆಯಿಂದನೇ ಸೋಷಿಯಲ್ ಮೀಡಿಯಾ ಪೇಜಸ್ ಇರುತ್ತೆ. ಅಲ್ಲಿ ನೀವು ಮೆಸೇಜು ಅಥವಾ ಏನಾದರೂ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಸೀನಿಯರ್ಸ್ನ ನೀವು ಅಕಾಮಡೇಷನ್ನ ಸರ್ಚ್ ಮಾಡ್ಕೋಬಹುದು. ಆಲ್ಸೋ ಜರ್ಮನಿನಲ್ಲಿ ಸ್ಟೂಡೆಂಟ್ಸ್ಗೆ ಅಂತಾನೆ ಅಕಾಮಡೇಷನ್ ಸರ್ಚ್ ಮಾಡೋಕ್ಕೆ ತುಂಬಾನೇ ಆ್ಯಪ್ಸ್ಗಳಿದ್ದಾವೆ. ಈ ಆ್ಯಪ್ಸ್ ಮುಖಾಂತರ ನೀವು ಸರ್ಚ್ ಮಾಡ್ಕೋಬಹುದು. ಆ್ಯಂಡ್ ಈ ಅಕಾಮಡೇಷನ್ ಸರ್ಚ್ ಮಾಡುವಾಗ ತುಂಬಾನೇ ಸ್ಕ್ಯಾಮ್ ಆಗುತ್ತೆ. ಸ್ವಲ್ಪ ಅಲರ್ಟ್ ಆಗಿ ಸರ್ಚ್ ಮಾಡಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ರಾಂಗ್ ಸಿಟಿನ ಚೂಸ್ ಮಾಡೋದು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಜರ್ಮನಿನಲ್ಲಿ ಒಂದ್ ಸಿಟಿನಲ್ಲಿ ಇರೋ ಕಾಸ್ಟ್ ಆಫ್ ಲಿವಿಂಗು ಇನ್ನೊಂದು ಸಿಟಿನಲ್ಲಿ ಇರಲ್ಲ. ಸೊ ನೀವು ಯೂನಿವರ್ಸಿಟೀಸ್ನ ಸರ್ಚ್ ಮಾಡಬೇಕಾದ್ರೆ ಯಾವೆಲ್ಲ ಥಿಂಗ್ಸ್ ಮೇಲೆ ಫೋಕಸ್ ಮಾಡ್ಬೇಕಂತಂದ್ರೆ ಕೋರ್ಸ್ ಸ್ಟ್ರಕ್ಚರ್, ಇಂಟರ್ನ್ಶಿಪ್, ರಿಸರ್ಚ್, ಇದ್ರ ಮೂರು ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕಾಸ್ಟ್ ಆಫ್ ಲಿವಿಂಗ್. ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳೋದಾದ್ರೆ ಇದರಲ್ಲಿ ರೆಂಟು, ಫುಡ್, ಹೆಲ್ತ್ ಇನ್ಶೂರೆನ್ಸ್, ಟ್ರಾನ್ಸ್ಪೋರ್ಟ್ ಮತ್ತೆ ಮಿಸ್ಲೇನಿಯಸ್ ಖರ್ಚು ಏನಿರುತ್ತೋ ಅದೆಲ್ಲ ಕನ್ಸಿಡರೇಷನ್ ಮಾಡಿಕೊಂಡು ಮತ್ತೆ ನೀವಿರೋ ಸಿಟಿ ಮೇಲೂ ಕೂಡ ಕಾಸ್ಟ್ ಆಫ್ ಲಿವಿಂಗ್ ಡಿಪೆಂಡ್ ಆಗುತ್ತೆ. ಇವಾಗ ಬಿಗ್ ಸಿಟಿ ಅಂತ ತಗೊಳೋದಾದ್ರೆ 1,100 ಯೂರೋ ಇಂದ 1,500 ಯೂರೋಸ್ ವರ್ಗು. ಮೀಡಿಯಂ ಸಿಟೀಸ್ ಆದ್ರೆ 950 ಇಂದ 1,200 ಯೂರೋಸ್ ವರ್ಗು ಇರುತ್ತೆ. ಸ್ಮಾಲ್ ಸಿಟೀಸ್ ಆದ್ರೆ 750 ಯೂರೋಸ್ ಇಂದ 1,000 ಯೂರೋಸ್ ವರ್ಗು ಇರುತ್ತೆ. ಇದು ಒಂದು ರಫ್ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ಸ್ಟಡಿ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ 18 ತಿಂಗಳು ಪೋಸ್ಟ್ ಸ್ಟಡಿ ವರ್ಕ್ ವೀಸಾ ಕೊಡ್ತಾರೆ. ಈ ಪೀರಿಯಡ್ ಅಲ್ಲಿ ನೀವು ಜಾಬ್ ಸರ್ಚ್ ಮಾಡ್ಕೋಬಹುದು. ಯಾವುದೇ ಒಂದು ಜಾಬ್ ಕೂಡ ಮಾಡ್ಬೋದು ಯಾವುದೇ ಫೀಲ್ಡ್ ಅಲ್ಲಿ. ಆಲ್ಸೋ ಅನ್ಲಿಮಿಟೆಡ್ ವರ್ಕಿಂಗ್ ಅವರ್ಸ್ ಇರುತ್ತೆ, ರಿಸ್ಟ್ರಿಕ್ಷನ್ ಇರಲ್ಲ. ಸ್ಟೂಡೆಂಟ್ ಆಗಿ ಇದ್ದಾಗ ನಿಮ್ಗೆ ರಿಸ್ಟ್ರಿಕ್ಷನ್ ಇರುತ್ತೆ, 20 ಅವರ್ ಮಾತ್ರ ವರ್ಕ್ ಮಾಡ್ಬೇಕು ಅಂತ. ನಾನು ಅಬ್ಸರ್ವ್ ಮಾಡ್ದಂಗೆ ಈ ಸ್ಟೂಡೆಂಟ್ಸ್ ಎಲ್ಲ ಏನಪ್ಪಾ ಅಂತಂದ್ರೆ ಅಬ್ರಾಡ್ ಅಲ್ಲಿ ಸ್ಟಡಿ ಮಾಡ್ಬೇಕಂತಂದ್ರೆ ಫಸ್ಟ್ ಅವ್ರು ಅಪ್ರೋಚ್ ಮಾಡೋದೇ ಕನ್ಸಲ್ಟೆನ್ಸಿಗೆ. ಸೊ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ
ಅಂದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಬಿಕಾಸ್ ಸುಮ್ಮನೆ ಅವ್ರಿಗೊಂದು 3-5 ಲಕ್ಷ ಕೊಡಬೇಕಾಗುತ್ತೆ, ಗೊತ್ತಿಲ್ಲ ಅವ್ರು ಎಷ್ಟು ತಗೊತಾರೆ ಅಂತ. ಜಸ್ಟ್ ಒಂದು ರಫ್ ಆಗಿ ಹೇಳ್ತಾ ಇದ್ದೀನಿ ನಾನು. ಇವಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತುಂಬ ಯೂಸ್ ಆಗಿ ಬೆಳೆದಿದೆ. ಇಂಡಿಯಾದಿಂದನೇ ತುಂಬ ಜನ ಓದೋಕ್ಕೆ ಬಂದಿರ್ತಾರೆ ಜರ್ಮನಿಗೆ. ಅವ್ರನ್ನ ಲಿಂಕ್ಡ್ಇನ್ ಥ್ರೂ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಎತ್ತ ಅಂತ ಒಂದು ಕನ್ಸಲ್ಟೇಷನ್ ಮಾಡೋದ್ರ ಮುಖಾಂತರನೂ ನೀವು ಆರಾಮಾಗಿ ನೀವೊಬ್ಬರೇ ಬರ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಯೂಸ್ಫುಲ್ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಸೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.